ಬ್ರೇಕ್ ನಂತರ ನಮ್ಮ ಬೆಂಗಳೂರಿಗೆ ಮತ್ತೆ ಸ್ವಾಗತ. ನಗರದ ಕೆಆರ್ ಮಾರುಕಟ್ಟೆಯ ಸ್ವಚ್ಛತಾ ಆಂದೋಲನ ಇಂದು 7ನೇ ವಾರಕ್ಕೆ ಕಾಲಿಟ್ಟಿದೆ. ಪ್ರತಿ ವಾರ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಮಾರ್ಕೆಟ್ ಸ್ವಚ್ಛತೆಗೆ ಮುಂದಾಗ್ತಾ ಇದ್ರು. ಆದರೆ ಇವತ್ತು ವಿಶೇಷ ಎನ್ನುವಂತೆ ಕನ್ನಡದ ಕಿರುತೆರೆ ನಟ ನಟಿಯರು ಮಾರ್ಕೆಟ್ ಕ್ಲೀನ್ಗೆ ಮುಂದಾಗಿದ್ದರು. ಕೈಯಲ್ಲಿ ಪೊರ್ಕೆ ಹಿಡಿದಿರೋ ಇವ್ರನ್ನ ಸಾಮಾನ್ಯವಾಗಿ ನೋಡಿರ್ತೀರಿ. ಪ್ರತಿದಿನ ಬರೋ ಧಾರಾವಾಹಿಗಳಲ್ಲಿ ಇವ್ರೆಲ್ಲ ಕಾಣ್ತಾರೆ. ಅದ್ಸರಿ, ಧಾರಾವಾಹಿ ಮಾಡೋರು ಇಲ್ಲಿ ಯಾಕೆ ಬಂದ್ರು ಅಂತೀರಾ? ಅದೇ ಕೆಆರ್ ಮಾರುಕಟ್ಟೆ ಸ್ವಚ್ಛತಾ ಆಂದೋಲನ. ಕನ್ನಡ ಕಿರುತೆರೆ ನಟ ನಟಿಯರು ಇವತ್ತು ಮಾರ್ಕೆಟ್ನಲ್ಲಿ ಬೀದಿಗಿಳಿದಿದ್ರು. ಟೆಲಿವಿಷನ್ ಸಂಘದ ಅಧ್ಯಕ್ಷ ಸಂಜು ತಗಡೂರು, ರಮೇಶ್ ಪಂಡಿತ್, ರತ್ನಮಾಲಾ, ಸುನಿಲ್ ಪುರಾಣಿಕ್ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ಈ ಒಂದು ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಮೇಯರ್ ಅವರ ಜೊತೆ ಸಹಕಾರ ಮಾಡೋದಕ್ಕೆ ಬಂದಿದ್ದೀವಿ. ಎಲ್ಲರೂ ನಾವು ಹೇಳಿದಾಗೆ ನಾವು ಸ್ವಚ್ಛವಾಗಿ ಇಟ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ನಮಗೆಲ್ಲ ತುಂಬ ಖುಷಿ ಆಗ್ತಿದೆ. ಆರೋಗ್ಯದ ದೃಷ್ಟಿಯಿಂದ ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ಪ್ರತಿ ವಾರವೂ ವಿದ್ಯಾರ್ಥಿಗಳು ನಡೆಸ್ತಾ ಇದ್ದ ಸ್ವಚ್ಛತಾ ಕಾರ್ಯಕ್ಕೆ ಭಾರೀ ಮೆಚ್ಚುಗೆ ವ್ಯಕ್ತವಾಗ್ತಿತ್ತು. ಅದರ ಜೊತೆಗೆ ಕಿರುತೆರೆ ಕಲಾವಿದರು ಜಾಗೃತಿ ಅಭಿಯಾನಕ್ಕೆ ಕೈ ಜೋಡಿಸಿದ್ರು. ಇದಕ್ಕೆ ಮೇಯರ್ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಇದು 7ನೇ ದಿವಸಕ್ಕೆ ಕಾಲಿಟ್ಟಿದ್ದೀವಿ. ಅಂದರೆ 7 ವಾರ ಅಂದರೆ 7ನೇ ಸೋಮವಾರಕ್ಕೆ ಇವತ್ತು ಕಾಲಿಟ್ಟಿದ್ದೀವಿ. ನಾನು ಇಲ್ಲಿ ಬಂದಂಥ ನಾಗರಿಕರನ್ನೆಲ್ಲ ಪ್ರಶ್ನೆ ಮಾಡ್ತಾ ಇದ್ದೀನಿ, ಗ್ರಾಹಕರನ್ನ ಯಾವ ರೀತಿ ಸ್ವಚ್ಛವಾಗಿದೆಯಾ, ಏನು ಸಮಾಚಾರ ಏನು ಅಂತ ಕೇಳ್ತಾ ಇದ್ದೀನಿ. ಅವರು ನಾನೇನು ಮೇಯರ್ ಅಂತ ಹೇಳ್ಕೊಂಡು ಕೇಳ್ತಾ ಇಲ್ಲ, ಸುಮ್ಮನೆ ನಾನು ಒಂಟಿಯಾಗಿ ಒಬ್ಬನೇ ಹಿಂದೆ ಬಂದು ಈ ವ್ಯಾಪಾರ ಮಾಡ್ತಿರೋಂಥ ಗ್ರಾಹಕರನ್ನ ವಿಚಾರಿಸಿದ್ದೀನಿ. ಪರವಾಗಿಲ್ಲ, ಮುಂಚೆಗಿಂತ ಪರವಾಗಿಲ್ಲ, ಚೆನ್ನಾಗಿ ಆಗ್ತಾ ಇದೆ, ಕ್ಲೀನಿಂಗ್ ಆಗ್ತಾ ಇದೆ. ಆದರೂ ವ್ಯಾಪಾರಸ್ಥರಿಂದ ಮಾತ್ರ ಇನ್ನೂ ಕ್ಲೀನ್ ಆಗಿಲ್ಲ ಅನ್ನೋ ಬೇಸರದ ಮಾತುಗಳು ಕೇಳಿ ಬಂದ್ವು. ಬೆಂಗಳೂರಿನಿಂದ ಕ್ಯಾಮ್ರಾಮನ್ ವಿನೋದ್ ಜೊತೆ ಮಮತಾ ಮರ್ಧಾಳ, ಸುವರ್ಣ ನ್ಯೂಸ್. ಬೆಂಗಳೂರಿನ ಜಿಕೆವಿಕೆ ಆವರಣದಲ್ಲಿ ಆಯೋಜಿಸಿದ್ದ ಕೃಷಿ ಮೇಳಕ್ಕೆ ಇವತ್ತು ತೆರೆ ಬಿತ್ತು. 5 ದಿನಗಳ ಕಾಲದ ಮೇಳ ಭರ್ಜರಿ ಯಶಸ್ಸು ಕಾಣಿತು. ಮೇಳದಲ್ಲಿ ಇದುವರೆಗೆ ಬರೋಬ್ಬರಿ 25 ಲಕ್ಷ ಜನ ಭೇಟಿ ಕೊಟ್ಟಿದ್ರು. ಈ ಬಗ್ಗೆ ಇಲ್ಲಿದೆ ಡೀಟೇಲ್ ರಿಪೋರ್ಟ್. ಹೆಬ್ಬಾಳದ ಜಿಕೆವಿಕೆಯಲ್ಲಿ 5 ದಿನಗಳಿಂದ ಹಬ್ಬದ ವಾತಾವರಣ ಮೇಳೈಸಿತ್ತು. 5 ದಿನಗಳ ಅಂತಾರಾಷ್ಟ್ರೀಯ ಕೃಷಿ ಮೇಳಕ್ಕೆ ಇವತ್ತು ತೆರೆ ಬಿತ್ತು. ಈ 5 ದಿನವೂ ಆಕರ್ಷಣೆ ಉಳಿಸಿಕೊಂಡಿದ್ದ ಕೃಷಿ ಉಪಕರಣ ಅಂದರೆ ಹೈಡ್ರಾಲಿಕ್ ಅಟ್ಟಣಿಗೆ. ಈ ಯಂತ್ರವನ್ನ ಕೃಷಿ ಮೇಳದಲ್ಲಿ ಮೊದಲ ಬಾರಿಗೆ ಪ್ರದರ್ಶನಕ್ಕೆ ಇಡಲಾಗಿತ್ತು. 20 ಅಡಿಗಳಿಗೂ ಹೆಚ್ಚು ಎತ್ತರ ಇರುವ ಮರಗಳಿಗೆ ಇದರಿಂದ ಔಷಧಿ ಸಿಂಪಡಿಸಬಹುದು. ರೆಂಬೆಗಳನ್ನು ಸಹ ಕತ್ತರಿಸಬಹುದು. ಇದರ ಬೆಲೆ 1 ಲಕ್ಷ ರೂಪಾಯಿ. ಐದು ದಿನಗಳ ಕೃಷಿ ಮೇಳದಲ್ಲಿ 25 ಲಕ್ಷಕ್ಕೂ ಹೆಚ್ಚು ಜನ ಆಗಮಿಸಿದ್ರು. ಸಾರ್ವಜನಿಕರು, ವಿದ್ಯಾರ್ಥಿಗಳು ಸಹಸ್ರ ಸಂಖ್ಯೆಯಲ್ಲಿ ಬಂದಿದ್ರು. ಮೇಳದಲ್ಲಿದ್ದ 700ಕ್ಕೂ ಹೆಚ್ಚು ಮಳಿಗೆಗಳಿಗೆ ಸುಮಾರು 3.5 ಕೋಟಿ ರೂಪಾಯಿ ವಹಿವಾಟು ಆಗಿದೆ ಎನ್ನಲಾಗಿದೆ. ಇದು ರೈತರಿಗೋಸ್ಕರ ಮಾಡಿರೋದು. ಇದು ಸಾಕಷ್ಟು ಬೇಡಿಕೆ ಇದೆ. ತೆಂಗು, ಅಡಿಕೆ ಮತ್ತು ಮಾವು ಮತ್ತು ಹುಣಸೆಹಣ್ಣು ಕಟಾವು ಮಾಡಲಿಕ್ಕೆ, ಹಾರ್ವೆಸ್ಟಿಂಗ್ ಮಾಡಲಿಕ್ಕೆ ಭಾರಿ ಅನುಕೂಲವಾಗಿದೆ ಅಂತೇಳಿ ಮಾಡಿರೋದು. ಇದು ಭಾರಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಇದನ್ನು ರೈತರು ಸಾಕಷ್ಟು ಬೇಡಿಕೆಯಲ್ಲಿದೆ. ಇನ್ನು ಮುಂದೆ ರೈತರು ಇದು ಫಾಲೋಅಪ್ ಮಾಡ್ತೀವಿ ಇದ್ರ ಬಗ್ಗೆ. ಮತ್ತು ಹೆಚ್ಚಿನಾಗಿ ಇದಕ್ಕೆ ಓಪ್ ಕೊಟ್ಟಿದ್ದು ನಮ್ಮ ವರ್ಷ ಅಸೋಸಿಯೇಟ್ ಚಿತ್ರದುರ್ಗದವರು. ಇದೇ ಯಶಸ್ಸಿನ ಗುಂಗಿನಲ್ಲಿರುವ ಕೃಷಿ ವಿವಿ ಮುಂದಿನ ವರ್ಷ ಮತ್ತಷ್ಟು ತಯಾರಿಗಳೊಂದಿಗೆ ಮೇಳ ನಡೆಸಲು ನಿರ್ಧರಿಸಿದೆ. ಒಟ್ಟಾರೆ ಅಂತಾರಾಷ್ಟ್ರೀಯ ಕೃಷಿ ಮೇಳ ಯಶಸ್ಸಿನ ಜೊತೆ ಉಪಯುಕ್ತ ಮಾಹಿತಿಯನ್ನೂ ನೀಡಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಮಹೇಶ್ ಜೊತೆ ಮಮತಾ ಮರ್ಧಾಳ, ಸುವರ್ಣ ನ್ಯೂಸ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇಂದಿನ ಚಿನ್ನದ ದರ ಏನಿದೆ ಬನ್ನಿ ನೋಡೋಣ.